ನಮಸ್ಕಾರ ಆತ್ಮೀಯರೇ. 5ನೇ ತರಗತಿಯ ಬಿಲಿಂಗ್ವೆಲ್ ಸಂಬಂಧಿತವಾಗಿ 5ನೇ ತರಗತಿ ಇಂಗ್ಲೀಷ್ ಟೆಕ್ಸ್ಟ್ ಬುಕ್ಕು ಸಂತೂರ್ ಆಯ್ಕೆಯಾಗಿದೆ ಈ ಸಾರಿಯಿಂದ. ಹಾಗಾಗಿ ಅವರು ಸಹ ಈ ಒಂದು ಪಾಠವನ್ನು ವೀಕ್ಷಣೆ ಮಾಡಬಹುದಾಗಿದೆ. ಮುಂದಿನ ಪಾಠಗಳು ಮುಂದೆ ಬರ್ತಾ ಇರ್ತವೆ. ಈಗ ಮೊದಲನೇದಾಗಿ ಪಾಪಾಸ್ ಸ್ಪೆಕ್ಟ್ಕಲ್ಸ್, ಈ ಒಂದು ಇದು NCERTಯ ಸಂತೂರ್ ಇಂಗ್ಲೀಷ್ ಟೆಕ್ಸ್ಟ್ ಬುಕ್ ಆಗಿದೆ. ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳು ದ್ವಿಭಾಷಾ ಏನು ಬಿಲಿಂಗ್ವೆಲ್ನ ಅನುಸರಿಸ್ತಾ ಇರುವಂತಹ ರಾಜ್ಯದ ಶಾಲೆಗಳು ಅವರು ಸಹ ಇದನ್ನು ನೋಡಬಹುದಾಗಿದೆ. ಇಲ್ಲಿ ಏನಿದೆ ಅಂದರೆ ಇದು ಒಂದು ಪೊಯಮ್ ಟೈಪ್ ಆಗಿದೆ, ಪದ್ಯದ ರೀತಿಯಲ್ಲಿ. ಪಾಪಾಸ್ ಸ್ಪೆಕ್ಟ್ಕಲ್ಸ್ ಅಂತಂದರೆ ಪಾಪರವರ ಕನ್ನಡಕ, ಅದರ ಬಗ್ಗೆ ಈ ಒಂದು ಸಣ್ಣ ಒಂದು ಪೊಯಮ್ ಇದೆ. ಲೆಟಸ್ ರಿಸೈಟ್, ಇದನ್ನು ನಾವು ರಿಸೈಟ್ ಮಾಡೋಣ ಬನ್ನಿ. ಇದು ಸ್ವಲ್ಪ ಪದ್ಯದ ರೀತಿಯಲ್ಲಿ ಹಾಡುತ್ತಾ ಎಕ್ಸ್ಪ್ಲೈನನ್ನು ಮಾಡೋಣ. ಈಗ ಒಂದು ಸಲ ರೀಡಿಂಗ್ ಮಾಡ್ತೀನಿ. ಟುಡೇ ಅವರ್ ಪಾಪ ಈಸ್ ಸರ್ಚಿಂಗ್ ಎವ್ರಿವೇರ್, ಹಿ ಹ್ಯಾಸ್ ಲಾಸ್ಟ್ ಹಿಸ್ ಸ್ಪೆಕ್ಟ್ಕಲ್ಸ್, ಇಟ್ ವಾಸ್ ಹಿಸ್ ಓನ್ಲಿ ಪೇರ್. ಇದನ್ನು ಪದ್ಯದ ರೀತಿಯಲ್ಲಿ ಏನು ಹೇಳೋದಾದರೆ, ಟುಡೇ ಅವ್ರ ಪಾಪ ಈ ಸರ್ಚಿಂಗ್ ಎವ್ರಿವೇರ್, ಟುಡೇ ಅವ್ರ ಪಾಪ ಈ ಸರ್ಚಿಂಗ್ ಎವ್ರಿವೇರ್, ಹಿ ಹ್ಯಾಸ್ ಲಾಸ್ಟ್ ಹಿಸ್ ಸ್ಪೆಕ್ಟ್ಕಲ್ಸ್, ಇಟ್ ವಾಸ್ ಹಿಸ್ ಓನ್ಲಿ ಪೇರ್. ಈಗ ಇದನ್ನು ನಾವು ಕನ್ನಡದಲ್ಲಿ ತಿಳ್ಕೊಳ್ಳೋದ್ರೆ, ಟುಡೇ ಅಂದರೆ ಈ ದಿನ, ಟುಡೇ ಅವ್ರ ಪಾಪ ಈ ದಿನ ನಮ್ಮ ಪಾಪ ಅಂತ ಕರೆಯುತ್ತೆ ಮಗು ಅವರ ಸಂಬಂಧಿಕರಿಗೆ, ಪೋಷಕರಿಗೆ. ಆನಂತರ ಇಲ್ಲಿ ಈ ಸರ್ಚಿಂಗ್ ಎವ್ರಿವೇರ್, ಅವರ ಪಾಪ ಅವರು ಎಲ್ಲ ಕಡೆ, ಸರ್ಚಿಂಗ್ ಅಂದರೆ ಹುಡುಕ್ತಾ ಇರೋದು, ಎವ್ರಿವೇರ್ ಅಂದರೆ ಎಲ್ಲೆಡೆ, ಎಲ್ಲ ಕಡೆ ಅಂದರೆ ಎಲ್ಲಂದರಲ್ಲಿ ಹುಡುಕ್ತಾ ಇದ್ದಾರೆ. ಏನನ್ನು ಹುಡುಕ್ತಾ ಇದ್ದಾರೆ? ಹಿ ಹ್ಯಾಸ್ ಲಾಸ್ಟ್ ಇಸ್ ಸ್ಪೆಕ್ಟ್ಕಲ್ಸ್, ಅವರು ಏನನ್ನು ಕಳ್ಕೊಂಡಿದ್ದಾರೆ. ಲಾಸ್ಟ್ ಅಂತ ಅಂದರೆ ಕಳ್ಕೊಂಡಿದ್ದಾರೆ. ಏನನ್ನು ಕಳ್ಕೊಂಡಿದ್ದಾರೆ ಅಂದರೆ ಸ್ಪೆಕ್ಟ್ಕಲ್ಸನ್ನು ಕಳ್ಕೊಂಡ್ಬಿಟ್ಟಿದ್ದಾರೆ ಅಂತೆ. ಹಾಗಾಗಿ ಇಟ್ ವಾಸ್ ಹಿಸ್ ಓನ್ಲಿ ಪೇರ್, ಅದು ಏನು ಅವ್ರ ಜೊತೆ ಸಂಗಾತಿ ಅಂತಿತ್ತು, ಅದು ಯಾವಾಗಲೂ ಅವ್ರ ಜೊತೆಯಲ್ಲಿತ್ತು. ಅವರು ನೋಡಿದ್ರೆ ಅವ್ರ ಜೊತೆಲಿ ಕನ್ನಡಕ ಇರ್ತಿತ್ತು. ಹಾಗಾಗಿ ಇಟ್ ವಾಸ್ ಹಿಸ್ ಓನ್ಲಿ ಪೇರ್. ಈಗ ಮೊದಲನೇದು 4 ಸಾಲಿನ ಬಗ್ಗೆ ತಿಳ್ಕೊಂಡಿದ್ದೀರ ವಿವರವಾಗಿ. ಈಗ ಸರಿಯಾಗಿ ಉತ್ತಮವಾದ ಪ್ರೊನೌನ್ಸಿಯೇಷನ್ನಲ್ಲಿ ಓದುವುದನ್ನು ಈಗ ಗಮನ ಕೊಡಿ. ಆನಂತರ ಅದನ್ನು ಪದ್ಯದ ರೀತಿಯಲ್ಲಿ ಹಾಡೋಣ. ಆಮೇಲೆ ನೀವು ಕನ್ನಡದಲ್ಲಿ ಅರ್ಥವನ್ನು ಸಹ ತಿಳಿತೀರ. ಹಿ ಕಾಂಟ್ ರೀಡ್ ದ ನ್ಯೂಸ್ ಪೇಪರ್, ಹಿ ಕಾಂಟ್ ರೀಡ್ ದ ನ್ಯೂಸ್ ಪೇಪರ್, ಹಿ ಕಾಂಟ್ ವಾಚ್ TV, ಹಿ ಕಾಂಟ್ ಕಟ್ ದಿ ವೆಜಿಟೇಬಲ್ಸ್, ಹೌ ವೇರ್ ಕ್ಯಾನ್ ಇಟ್ ಬಿ. ಈಗ ಇದನ್ನು ಪದ್ಯದ ರೀತಿಯಲ್ಲಿ ಟ್ರೈ ಮಾಡಿ ಹೇಳೋದಾದರೆ ಯಾವ ರೀತಿ ಹೇಳ್ಬೋದು ಅಂತ ನೋಡೋಣ. He can't read the newspaper, he can't watch the TV, he can't read the newspaper, he can't watch the TV, he can't cut the vegetables, how where can it be, he can't cut the vegetables, how where can it be. ಈಗ ಇದನ್ನು ಸ್ವಲ್ಪ ಎರಾಜ್ ಮಾಡಿ ಮತ್ತೆ ನಾನು ಈಗ ಇದನ್ನು ಕನ್ನಡದಲ್ಲೇ ಅರ್ಥ ಮಾಡ್ಕೊಳ್ಳೋಣ. ಯಾವ ರೀತಿಯಾಗಿ ಹಿ ಕಾಂಟ್ ಜಸ್ಟ್ ಸರಿ ಹಿ ಕಾಂಟ್ ರೀಡ್ ದ ನ್ಯೂಸ್ ಪೇಪರ್, ಅವ್ರಿಗೀಗ ನ್ಯೂಸ್ ಪೇಪರನ್ನು ಓದೋಕ್ಕೆ ಆಗ್ತಾಯಿಲ್ಲ. ಯಾಕೆ ಅಂತ ಗೊತ್ತಿದೆ ನಿಮಗೆ. ಅವರು ಕನ್ನಡಕ ಇದ್ದರೆ ಅಕ್ಷರ ಸ್ಪಷ್ಟವಾಗಿ ಕಾಣಿಸುತ್ತೆ, ಚೆನ್ನಾಗಿ ದಪ್ಪ ಅಕ್ಷರಗಳಲ್ಲಿ. ಈಗ ಅದು ಅಕ್ಷರಗಳು ಕಲಿಸ್ಕೊಂಡಂಗೆ ಬ್ಲರ್ರಾಗಿ ಕಾಣ್ತಾ ಇರೋದ್ರಿಂದಾಗಿ ಅವರಿಗೆ ಸ್ಪಷ್ಟವಾಗಿ ನ್ಯೂಸ್ ಪೇಪರನ್ನು ಓದೋಕ್ಕೆ ಆಗ್ತಾಯಿಲ್ಲ ಅಂತ ಅರ್ಥ. ಹಾಗಾಗಿ ಹಿ ಕಾಂಟ್ ರೀಡ್ ದ ನ್ಯೂಸ್ ಪೇಪರ್, ಹಿ ಕಾಂಟ್ ವಾಚ್ ದ TV, ಅವ್ರನ್ನ ಟಿ ವಿನೂ ಸಹ
ಅರ್ಥ ಮಾಡ್ಕೊಂಡಿದ್ದು ಸರಿಯಾಗಿ ದೃಶ್ಯನ ವೀಕ್ಷಣೆ ಮಾಡೋದಕ್ಕೆ ಆಗ್ತಾಯಿಲ್ಲ. ಹಿ ಕಾಂಟ್ ವಾಚ್ ದ ಟಿ ವಿ. ಆನಂತರ ಮೂರನೇ ಲೈನ್ ನೋಡಿ, ಹಿ ಕಾಂಟ್ ಕಟ್ ದ ವೆಜಿಟೇಬಲ್ಸ್. ಅವರು ವೆಜಿಟೇಬಲ್ಸ್ ಅಂದರೆ ತರಕಾರಿಯನ್ನು ಕಟ್ ಮಾಡೋದಕ್ಕೂ ಸಹ ಅವ್ರ ಕೈಲಿ ಆಗ್ತಾಯಿಲ್ಲ. ಹೌ ವೇರ್ ಕ್ಯಾನ್ ಇಟ್ ಬಿ ಅಂದರೆ ಎಲ್ಲಿದೆ ನಂದು ಕನ್ನಡಕ, ವೇರ್ ಕ್ಯಾನ್ ಇಟ್ ಬಿ, ಅದು ನಾನು ಎಲ್ಲಿ ಸಿಗುತ್ತೆ, ಎಲ್ಲಿ ಹುಡುಕಬೇಕು ಅನ್ನೋದ್ರ ಬಗ್ಗೆ ಅವರು ಯೋಚನೆಯನ್ನು ಮಾಡ್ತಾಯಿದ್ದಾರೆ. ಈಗ ಅದಾದ ನಂತರ ಈಗ ಮೂರನೇ ಒಂದು ಹಂತಕ್ಕೆ ಬರೋಣ. ಅದನ್ನು ಓದೋದನ್ನು ಅಭ್ಯಾಸ ಮಾಡೋಣ. ಗುಡ್ ರೀಡಿಂಗು, ಗುಡ್ ಪ್ರೊನೌನ್ಸಿಯೇಷನನ್ನು ಹೇಗೆ ಮಾಡಬೇಕು ಅಂತ ಅಬ್ಸರ್ವ್ ಮಾಡಿ. ಹಿ ಚೆಕ್ಡ್ ಇನ್ಸೈಡ್ ಹಿಸ್ ಪಾಕೆಟ್ಸ್. He checked inside his pockets. He glanced under his chair. He glanced under his chair. He searched near the window. He searched near the window. He looked everywhere. He looked everywhere. ಈಗ ಇದು ಸ್ಪಷ್ಟವಾಗಿ ಹೇಗೆ ಓದೋದು ಅಂತ ಒಂದೊಂದು ಲೈನಾಗಿ ನೀವು ತಿಳ್ಕೊಂಡಿದ್ದೀರಲ್ವ. ಇವಾಗ ಇದನ್ನು ನಾವು ಏನು ಮಾಡಬೇಕು ನೀವು ಅಂತಂದರೆ, ಈಗ ಕನ್ನಡದಲ್ಲಿ ಸ್ವಲ್ಪ ಪದ್ಯದ ಥರ ರಾಗವಾಗಿ ಹೇಳೋದಕ್ಕೆ ಟ್ರೈ ಮಾಡ್ತೀರಿ ಅಲ್ವಾ. ಟ್ರೈ ಮಾಡಿಸೋಣ. He checked inside his pockets. He checked inside his pockets. He glanced under his chair. He glanced under his chair. He searched near the window. He searched near the window. He looked everywhere. He looked everywhere. ಈಗ ಇದಾಗಿತ್ತು ನಾವು ಪದ್ಯದ ರೀತಿ. ಹಾಡಿನ ದಾಟಿಲಿ ನೀವು ಇದನ್ನು ಹಾಡಿ ಸರಿಯಾಗಿ ನೆನಪಿನಲ್ಲಿ ಇಟ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ಹಾಗಾಗಿ ಹಾಡಿನ ರೀತಿಯಲ್ಲಿ ಮಕ್ಕಳಿಗೆ ನಾವು ಹಾಡಿಸಬಹುದಾಗಿದೆ. ಈಗ ಇದರಲ್ಲಿ ಅರ್ಥ ಏನಿದೆ ನೋಡೋಣ. ಹಿ ಚೆಕ್ಡ್, ಅವರು ಏನು ಎಲ್ಲ ಕಡೆ ಚೆಕ್ ಮಾಡ್ತಾಯಿದ್ದಾರೆ. ಎಲ್ಲಿ ಬ್ಯಾಗಲ್ಲಿ ಇದೆಯಾ, ಮಂಚದ ಹತ್ರ ಇದೆಯಾ, ಟೇಬಲ್ ಹತ್ರ ಇದೆಯಾ, ಎಲ್ಲ ಕಡೆ ಚೆಕ್ ಮಾಡ್ತಾ ಇದ್ದಾರೆ, ಸಿಗ್ತಾ ಇಲ್ಲ. ನೋಡಿ ಚಿತ್ರದಲ್ಲಿ ಕುರ್ಚಿ ಅಡಿನಲ್ಲಿ ನೋಡ್ತಿದ್ದಾರೆ, ಅಲ್ಲೇನಾದರೂ ಬಿದ್ದಿದೆಯಾ ಅಂತ. ಈ ಚೆಕ್ಡ್ ಇನ್ಸೈಡ್ ಇಸ್ ಪಾಕೆಟ್ಸ್, ಅವ್ರ ಪಾಕೆಟ್ಸ್ ಅಂದರೆ ಜೋಬಿನಲ್ಲಿ ಹುಡುಕಿದ್ದಾರೆ, ಸಿಕ್ಕಿಲ್ಲ. ಹಿ ಗ್ಲಾನ್ಸ್ಡ್ ಅಂಡರ್ ಇಸ್ ಚೇರ್, ಆ ಕಡೆ ಈ ಕಡೆ ನೋಡ್ತಾ ಇದ್ದಾರೆ ಆ ಕುರ್ಚಿ ಕೆಳಗಡೆ, ಅಲ್ಲೂ ಸಿಗ್ತಾ ಇಲ್ಲ. ಆನಂತರ ಇದು ಹಿ ಸರ್ಚ್ಡ್, ಅವ್ರು ಹುಡುಕ್ತಾ ಇದ್ದಾರೆ ಏನೋ ನಿಯರ್ ದಿ ವಿಂಡೋ, ಕಿಟಕಿ ಹತ್ರ ಹೋಗಿ ಹುಡುಕ್ತಾ ಇದ್ದಾರೆ, ಅಲ್ಲೂ ಸಹ ಅವ್ರಿಗೆ ಕಾಣಿಸ್ತಾ ಇಲ್ಲ. ಹಿ ಲುಕ್ಡ್ ಎವ್ರಿವೇರ್. ಹಿ ಅಂದರೆ ಅವನು ಅಂತ ಅರ್ಥ ಬಂದ್ರೂ, ಇಲ್ಲಿ ನಾವು ದೊಡ್ಡವ್ರಿಗೆ ಹೇಳಬೇಕಾದ್ರೆ, ವಯಸ್ಸಿನಲ್ಲಿ ಹೆಚ್ಚು ಇರೋರಿಗೆ ಹೇಳಬೇಕಾದ್ರೆ ಅವರು ಅಂತಲೂ ತಿಳ್ಕೊಬಹುದಾಗಿದೆ. ಹಾಗಾಗಿ ಹಿ ಅನ್ನೋದು ಎರಡು ರೀತಿಯಲ್ಲಿ ಸಂದರ್ಭಾನುಸಾರ ನಾವು ಬಳಸ್ತೀವಿ. ಹಿ ಲುಕ್ ಅಂದರೆ ನೋಡು, ಲುಕ್ಡ್ ಅಂದರೆ ನೋಡ್ತಾ ಇದ್ದಾರೆ, ನೋಡಿ ಮುಗಿತಾ ಇದೆ, ನೋಡ್ತಾ ಇದ್ದಾರೆ ಅಂತ ಅರ್ಥ. ಎವ್ರಿವೇರ್ ಎಲ್ಲ ಕಡೆ ನೋಡ್ತಾ ಇದ್ದಾರೆ, ಸಿಗ್ತಾ ಇಲ್ಲ. ಓಕೆ, ಈಗ ನೆಕ್ಸ್ಟು ಇದು ಏನು ಲಾಸ್ಟ್ ಕೊನೆ ಹಂತದಲ್ಲಿದ್ದೀವಿ. ಈಗ ಅದನ್ನು ಗುಡ್ ಪ್ರೊನೌನ್ಸಿಯೇಷನ್ ಉತ್ತಮವಾಗಿ ಓದೋ ವಿಧಾನ ಕಲಿಯೋದಕ್ಕೋಸ್ಕರ ಈಗ ಫಾಲೋ ಮಾಡಿ. ನಾನೀಗ ಓದ್ತೀನಿ. ಐ ಟೋಲ್ಡ್ ಹಿಮ್ ಸ್ಟಾಪ್ ಪಾಪಾ. ಐ ಟೋಲ್ಡ್ ಹಿಮ್ ಸ್ಟಾಪ್ ಪಾಪಾ. ಐ ವೆಂಟ್ ಅಪ್ ಕ್ಲೋಸ್ ಆ್ಯಂಡ್ ಸೈಡ್. I went up close and sighed. Papa, your spectacles. Papa, your spectacles are right there on your head. Are right there on your head. ಇದು ಈ ರೀತಿಯಾಗಿ ಏನು ಸರಿಯಾಗಿ ಪ್ರೊನೌನ್ಸಿಯೇಷನನ್ನು ಮಾಡೋದನ್ನು ಅಭ್ಯಾಸ ಮಾಡಿ. ಮತ್ತೆ ನೋಡೋದ್ರಿಂದ ಇದನ್ನು ವಿಡಿಯೋನ ಸರಿಯಾಗಿ ಪ್ರೊನೌನ್ಸ್ ಮಾಡೋದನ್ನು ಕಲಿಬಹುದಾಗಿದೆ. ಇವಾಗ ಮುಂದಿನ ಹಂತದಲ್ಲಿ ನಾವು ಇದನ್ನು ರಾಗವಾಗಿ ಹೇಳೋದನ್ನು ಸ್ವಲ್ಪ ಟ್ರೈ ಮಾಡೋಣ. ಐ ಟೋಲ್ಡ್ ಹಿಮ್ ಸ್ಟಾಪ್ ಪಾಪಾ. ಐ ಟೋಲ್ಡ್ ಹಿಮ್ ಸ್ಟಾಪ್ ಪಾಪಾ. ಐ ವೆಂಟ್ ಅಪ್
close and sighed. I went up close and sighed. I told him, stop, Papa. I went up close and sighed. Papa, you are speckless. Papa, you are speckless. Right there on your head. Right there on your head. ಈಗ ಆನಂತರ ಇವನ ಮಾರ್ಕೆಲ್ಲ ಹೋಗ್ಸೋಣ. ಮತ್ತು ಈಗ ಅರ್ಥ ಮಾಡ್ಕೊಳ್ಳೋಣ ಏನಿದೆ ವರ್ಡ್ ಮೀನಿಂಗನ್ನ ಕನ್ನಡದಲ್ಲಿ ತಿಳ್ಕೊಳ್ಳೋಣ. ಐ ಟೋಲ್ಡ್ ಹಿಮ್, ನಾನು ಅವ್ರಿಗೆ ಹೇಳಿದ್ದೆ. ಸ್ಟಾಪ್, ನಿಲ್ಲಿ ಪಾಪ ಅಂತ ಹೇಳ್ತಿದ್ದೀನಿ, ಹೇಳಿರ್ತಾನೆ. ಈಗ ಐ ವೆಂಟ್ ಅಪ್ ಕ್ಲೋಸ್ ಆನ್ ಸೈಡ್. ಅವ್ರು ವೆಂಟ್ ಅಪ್ ಕ್ಲೋಸ್ ಅಂದರೆ ಅವನು ಈ ಹುಡುಗ ಅವ್ರ ಹತ್ರಕ್ಕೆ ಹೋಗ್ತಾ ಇದ್ದಾನೆ, ಮತ್ತೆ ಮಾತನಾಡ್ತಾನೆ. ಹೀಗೆ ಹೇಳ್ತಾನೆ. ಏನಂತ ಹೇಳ್ತಾನೆ ಅಂದರೆ, ಪಾಪ ಯುವರ್ ಸ್ಪೆಕ್ಟ್ಲೆಸ್. ಪಾಪ ನೀನು ಸ್ಪೆಕ್ಟ್ಲೆಸ್ಸಾ? ರೈಟ್ ದೇರ್ ಆನ್ ಯುವರ್ ಹೆಡ್. ನೋಡಿ ನಿಮ್ಮ ತಲೆ ಮೇಲೆ ಇದೆ, ಸರಿ ತಾನೇ ನಾನು ಹೇಳಿದ್ದು, ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾನೆ. ಆಮೇಲೆ ಅಷ್ಟೊತ್ತಿಂದ ಪಾಪ ಹುಡುಕ್ತಿದ್ದು ಕನ್ನಡಕ ಅವ್ರ ತಲೆ ಮೇಲೆ ಇದೆ. ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ಚಿತ್ರದಲ್ಲಿ. ಇಲ್ಲಿ ಈಗ ಹಾಕ್ಕೊಂಡಿದ್ದಾರೆ, ಆದರೆ ಆ್ಯಕ್ಚುಲಿ ಅದು ಇಲ್ಲಿತ್ತು ಫಸ್ಟು, ಇನ್ನೊಂದರಲ್ಲಿದೆ ಚಿತ್ರದಲ್ಲಿ. ಅಂದರೆ ಮೇಲಕ್ಕೆ ಹಾಕ್ಕೊಂಡಿದ್ರು, ಅವ್ರ ಕಣ್ಣಿಂದ ಮೇಲಕ್ಕೆ ಹಿಂಗೆ ಸಿಗಿಸ್ಕೊಂಡಿದ್ರು. ನೋಡಿ ಇಲ್ಲಿ ಮೇಲ್ಗಡೆ ಚಿತ್ರದಲ್ಲಿದೆ. ಓಕೆ, ಈಗ ಈ ಒಂದು ಪದ್ಯನ ಅರ್ಥ ಮಾಡ್ಕೊಂಡಿದ್ದೀರಾ. ಇವಾಗ ನೀವು ಇಲ್ಲಿ ಮುಂದೆ ಬರುವಂತಹ ಆಕ್ಟಿವಿಟೀಸ್ಗಳನ್ನು ಅವ್ರಿಗೆ ಸರಿಯಾದ ರೀತಿಯಲ್ಲಿ ನೀವು ಏನೀಗ ಪಾಠಗಳನ್ನು ತಿಳ್ಕೊಂಡಿರೋದ್ರಿಂದ ಉತ್ತರನ ಬರಿಬೋದಾಗಿದೆ. ಓಕೆ, ಈಗ ಇನ್ಫೋರ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ನಿಂದ ಈ ಒಂದು ವೀಕ್ಷಣೆಯನ್ನು ಮಾಡ್ತಾ ಇದ್ದೀರಾ. ತಾವಿನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಆಗಿ. ಬಹುತೇಕ ಎಲ್ಲ ಪಾಠಗಳನ್ನು ಎಕ್ಸ್ಪ್ಲೈನನ್ನು ನಾವು ಮಾಡ್ತಾ ಇರ್ತೀವಿ. ವರ್ಡ್ ಮೀನಿಂಗು, ಗುಡ್ ಪ್ರೊನೌನ್ಸಿಯೇಷನ್ನು ಆಗುತ್ತೆ, ಮತ್ತು ಕಲಿಕೆ ಆಗುತ್ತೆ. ಮೀನಿಂಗು ಕನ್ನಡದಲ್ಲಿ ತಿಳ್ಕೊತೀರ. ಎಲ್ಲ ರೀತಿಯಲ್ಲೂ ಮಕ್ಕಳಿಗೆ ಕಲಿಕೆ ಆಗುತ್ತೆ. ಪೋಷಕರು ಸಹ ಅವ್ರಿಗೆ ಅಗತ್ಯ ಇದ್ದರೆ ನೋಡಿ ಮಕ್ಕಳಿಗೆ ಗೈಡ್ ಮಾಡಬಹುದು ಅಲ್ವಾ. ಹಾಗಾಗಿ ತಾವೇನು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಆಗಿ. ಹಾಗೆ ಮರೀದೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು ವೀಕ್ಷಕರೇ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಈಗ ಈ ಒಂದು ಆಕ್ಟಿವಿಟಿಗಳನ್ನು ಈಗ ನಾನು ಹೇಳಿರೋದನ್ನು ನೀವು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಂಡಿರ್ತೀರ, ಅಥವಾ ಮತ್ತೆ ಒಂದು ಸಲ ವಿಡಿಯೋನ ನೋಡಿದರೆ ಆಯಿತು. ಇಲ್ಲಿ ಬರುವಂಥ ಆಕ್ಟಿವಿಟೀಸ್ಗಳಿದ್ದಾವೆ, ಅವಕ್ಕೆಲ್ಲ ನೀವು ಉತ್ತರವನ್ನು ನೀಡಬಹುದಾಗಿದೆ.